ಅಣ್ಣ ಈ ಮನೆಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ. ಆದ್ರೆ ನೀವ್ಯಾರು ಅವ್ರ ಮದ್ವೆ ಬಗ್ಗೆ ತಲೆನೇ ಕೆಡ್ಸ್ಕೊತಿಲ್ಲ ಅಲ್ಲ? ಯಾರು ನಾವಾ? ಅಯ್ಯೋ, ಎಷ್ಟೊಂದು ಪ್ಲಾನ್ ಮಾಡಿದ್ವಿ. ಗಾಡಿ ಮುಂದೆ ಹೋಗ್ತಾ ಇಲ್ಲ, ರಿವರ್ಸ್ ಗೇರ್ಗೆ ಬೀಳ್ತಾ ಇದೆ. ಅದ್ಕೆ ನಮಗೂ ಮನೆಗೆ ಒಂದು ಹೆಣ್ಣು ಬರ್ಬೇಕು ಅಂತ ಆಸೆ ಇತ್ತು. ಆದ್ರೆ ನೀವು ಬಂದ್ಮೇಲೆ ಅದೆಲ್ಲ ಸಾರಿ ಗೊತ್ತಾಯ್ತು. ಭಾರತಿಗೆ ಮದ್ವೆ ಫಿಕ್ಸ್ ಆಗಿರೋದು ಅಣ್ಣಂಗೆ ತುಂಬಾ ಹರ್ಟ್ ಆಗಿದೆ. ಅದ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ಗೊತ್ತಾಗಿ ಏನ್ ಮಾಡೋದು ಅದಕ್ಕೆ? ಅವ್ರ ಅಪ್ಪ ಅಮ್ಮ ಮಾಡಿರೋದನ್ನ ನೀವೇ ನೋಡಿದಿರಲ್ಲ. ಆದ್ರೆ ಭಾರತಿ ಅವ್ರ ಮನೆಯವ್ರ ತರ ಅಲ್ಲ ಅಲ್ವಾ? ಅವಳು ಅಣ್ಣನ ತುಂಬಾ ಇಷ್ಟಪಟ್ಟಿದ್ದಾಳೆ. ಅಣ್ಣಂಗೂ ಭಾರತಿ ಅಂದ್ರೆ ಇಷ್ಟ. ಒಂದ್ಸಲ ನೇರವಾಗಿ ಮಾತಾಡಿದ್ರೆ ಏನಾಗತ್ತೆ? ಮನ್ಸ್ಗಳ ಮಧ್ಯೆ ಮಾತುಕತೆ ಇದ್ರೇನೆ ಆ ಸಂಬಂಧಕ್ಕೆ ಬೆಲೆ ಅಲ್ವಾ? ಅದೆಲ್ಲ ನಡೆಯಲ್ಲ. ಸದ್ಯಕ್ಕೆ ಒಣಗಿರೋ ಗಾಯಕ್ಕೆ ಮತ್ತೆ ಉಪ್ಪಾಕೋ ಕೆಲಸ ಮಾಡಬೇಡಿ. ಭಾರತಿ ಬೇಡ ಅದಕ್ಕೆ. ಮನೆಯವ್ರನ್ನ ಎದುರಾಕೊಳ್ಳೋ ಧೈರ್ಯನೇ ಇಲ್ಲ ಅವಳಿಗೆ. ಅಣ್ಣಂಗೆ ಬೇರೆ ಯಾವ್ದಾದ್ರು ಹುಡುಗಿ ನೋಡಿದ್ರೆ ಆಯ್ತು ಬಿಡಿ. ನೋಡಿದ್ರೆ ಆಯ್ತು ಅಂತ ಈ ತರ ಆಪಲ್ಲು ದಾಳಿಂಬೆ ತಿಂತ ಕೂತಿದ್ರೆ ಏನಾದ್ರೂ ಆಗತ್ತಾ? ಮಂತ್ರಕ್ಕೆ ಮೇಲಿಂದ ಹಣ್ಗಳು ಉದ್ರಲ್ಲ ಅಂತ ಗೊತ್ತಲ್ವಾ? ಹಾಗಾದ್ರೆ ಹಳೆ ಬ್ರೋಕರ್ ಹತ್ರನೇ ಮತ್ತೆ ಕೇಳೋಣ ಅಂತೀರಾ? ನಿಮ್ ಬ್ರೋಕರ್ನ ಸದ್ಯಕ್ಕೆ ತೆಗೆದು ಸೈಡ್ಗಿಡಿ. ಇದು ಡಿಜಿಟಲ್ ಜನರೇಷನ್ ಗೈಸ್. ಮ್ಯಾಟ್ರಿಮೋನಿ ಆಪ್ ಅಲ್ಲಿ ಅದ್ ಎಷ್ಟು ಜನ ಪ್ರೊಫೈಲ್ಸ್ ಕ್ರಿಯೇಟ್ ಮಾಡ್ಕೊಂಡು ಮದ್ವೆ ಆಗ್ತಾ ಇದಾರೆ ಗೊತ್ತಾ? ನಾವ್ ಯಾಕೆ ಮುತ್ತು ಅಣ್ಣಂದು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಟ್ರೈ ಮಾಡಬಾರ್ದು? ಅಣ್ಣನ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು? ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತೆಲ್ಲ ಕೇಳಕ್ ಹೋಗ್ಬಿಡಿ. ಎಷ್ಟು ಓದಿದಾನೆ ಅಂತ ಕೇಳಿ ಸಾಕು. 10th ಫೇಲ್ ಅತ್ಗೆ. ಇರ್ಲಿ ಬಿಡಿ, ಸೆಕೆಂಡ್ PUC ಅಂತ ಹಾಕ್ತೀನಿ. ಅಯ್ಯಯ್ಯೋ, ಅದೇಂಗಾಗತ್ತೆ? ಸುಳ್ಳು ಇನ್ಫಾರ್ಮೇಶನ್ ಕೊಟ್ರೆ ತಪ್ಪಾಗಲ್ವಾ? ಇಂಜಿನಿಯರು ಆರ್ಕಿಟೆಕ್ಟ್ ಅಂತ ಹೇಳಿದ್ರೆ ಸುಳ್ಳು. ಇದೇನ್ ಮಹಾ ಸುಳ್ಳಲ್ಲ ಬಿಡು. ಅರ್ಥ ಆಗಿರ್ಬೇಕಲ್ಲ? ಅಣ್ಣಂದು ಯಾವ್ದಾದ್ರು ಚೆನ್ನಾಗಿರೋ ಫೋಟೋ ಇದೆಯಾ? ನನ್ನ ಹತ್ರ ಇದೆ, ನಾನು ತೋರಿಸ್ತೀನಿ. ಇಲ್ಲ ನಾನು ತೋರಿಸ್. ಇದು ಚೆನ್ನಾಗಿದೆ ಅಣ್ಣ. ಚೆನ್ನಾಗಿಲ್ಲ ಕಣ, ಬೇಡ. ಅಣ್ಣ ಇದು ಇರೋ ಇದಾಗಿದೆ ಅಣ್ಣ. ಇವ ಸಾಕ್ ನಿಲ್ಸಿ. ನನಗ್ ತೋರಿಸಿ, ನಾನ್ ಸೆಲೆಕ್ಟ್ ಮಾಡ್ತೀನಿ. ಅದ್ಗೆ ನನ್ನ ಫೋನಲ್ಲಿ ಅಣ್ಣನ್ ಚೆನ್ನಾಗಿರೋ ಫೋಟೋಸ್ ಇದೆ, ನಾನೇ ತೋರಿಸ್ತೀನಿ ರೀ. ತಗೊಳ್ಳಿ. ಅರೆ ವಾ, ಅಣ್ಣ ಇದ್ರಲ್ಲಿ ಹೀರೋ ತರ ಕಾಣಿಸ್ತಿದ್ದಾರೆ. ನಮ್ಮ ಅಣ್ಣ ಅಂದ್ರೆ ಇನ್ ಕಮ್ಮಿನ? ಸುಮ್ನೆ ಮುತ್ತುರಾಜ ಅಂತ ಹೆಸರಿಟ್ಟಿಲ್ಲ. ಓಹೋ, ಸಾಕು. ನೀವೇ ತೊಟ್ಲಲ್ಲಿ ಹಾಕಿ ನಾಮಕರಣ ಮಾಡಿದೀರಾ ನೋಡಿ. ಪ್ಯಾಕೇಜ್ ಎಷ್ಟು ಹಾಕ್ಲಿ? 3 months ಮತ್ತೆ 6 months ಅಂತ ಇದೆ. ಅಂದ್ರೆ ಈ ಮ್ಯಾಟ್ರಿಮೋನಿಲ್ ಕೇಳ್ತಾರೆ 3 ತಿಂಗಳಲ್ಲಿ ಮದ್ವೆ ಮಾಡ್ಬೇಕಾ ಅಥವಾ 3 ತಿಂಗಳು ಪ್ಯಾಕೇಜ್ ಓಕೆ ಮಾಡಿ. ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ನಾನ್ ಪೇ ಮಾಡ್ತೀನಿ. ಒಟ್ನಲ್ಲಿ 3 ತಿಂಗಳಲ್ಲಿ ಅಣ್ಣನ್ ಮದ್ವೆ ಆಗ್ಬೇಕು. ಯಾಕ್ರೋ ಹಂಗ್ ನೋಡ್ತಾ ಇದೀರಾ? ಚಳಿಗಾಲದಲ್ಲಿ ಛತ್ರಿ ಎಲ್ಲಿಂದ ಬಂತು ಅಂತ ನೋಡ್ತಾ ಇದ್ದೀನಿ. ನೀವ್ ಇವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ. ನಿಮ್ ಫೋನ್ ಕೊಡಿ, ನಾನು ಪೇ ಮಾಡ್ತೀನಿ. ಅಣ್ಣ ನಮಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ದಾನೆ. ತಮ್ಮ ಅನ್ಸ್ಕೊಂಡು ನಾನು ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ನಾನು ಪೇ ಮಾಡ್ತೀನಿ. ಏನು ಎಲ್ರು ಹೊರಗಡೆ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಅಣ್ಣ, ಅದು ನಿನಗೋಸ್ಕರ ನಾವೆಲ್ಲ ಸೇರ್ಕೊಂಡು. ಏನಿಲ್ಲ ಅಣ್ಣ, ನಾನು ಎಲ್ಲ ಹತ್ರನೂ ಅವ್ರಿಗೆ ಯಾವ ತರ ಹುಡುಗಿ ಇಷ್ಟ ಅಂತ ಕೇಳ್ತಾ ಇದ್ದೆ. ಮೈ ಮಾತ್ರ ಸಖತ್ತಾಗಿರೋ ಆನ್ಸರ್ ಕೊಟ್ಟ. ನೀವ್ ಹೇಳಿ ಅಣ್ಣ, ನಿಮಗೆ ಯಾವ ತರ ಹುಡುಗಿ ವೈಫ್ ಆಗಿ ಬರ್ಬೇಕು ಅಂತ ಆಸೆ ಇದೆ? ನನ್ನ ಬಗ್ಗೆ ನೀವೆಲ್ಲ ಯಾಕೆ ಅಷ್ಟೊಂದು ಟೆನ್ಷನ್ ತಗೋತಾ ಇದ್ದೀರಾ? ನನಗೆ ಯಾವ ತರ ಇದ್ರೂ ಪರವಾಗಿಲ್ಲ. ಹಾಗಾದ್ರೆ ಕಾತ್ಯಾಯಿನಿ ಅತ್ತೆ ತರ ಇದ್ರೆ ಓಕೆನಾ? ಅಯ್ಯಪ್ಪ, ಬೇಡ ಅಷ್ಟೊಂದು ಸ್ಟ್ರಿಕ್ಟ್ ಆಗಿದ್ರೆ ಆಗಲ್ಲ.
ಅದಕ್ಕೆ ನೀವೇ ಹೇಳಿ. ಪರವಾಗಿಲ್ಲ, ಹೇಳೋಣ. ಲೇಟ್ ಮಾಡಬೇಡ. ಅದು ಕೂದ್ಲು ಉದ್ದ ಇರ್ಬೇಕು, ಚೆನ್ನಾಗಿ ಸೀರೆ ಉಟ್ಕೋಬೇಕು, ಅಡ್ಗೆ ಚೆನ್ನಾಗಿ ಮಾಡಕ್ ಬರ್ಬೇಕು. ಸ್ಪೆಷಲ್ ಆಗಿ ವಡೆ ಮಾಡೋದಕ್ಕೆ ಬರ್ಬೇಕು ಅಲ್ವಾ ಅಣ್ಣ? ಮೈ ನೀವ್ ಹೇಳಿ ಅಣ್ಣ. ಆ, ಮೃದು ಸ್ವಭಾವದೊಳಾಗಿರ್ಬೇಕು, ಎಲ್ರೂ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಈ ಮೊಬೈಲಲ್ಲಿ ಅದೇನೋ ರೀಲ್ಸ್ ಅಂತೆಲ್ಲ ಬರುತ್ತಲ್ಲ, ಅದು ನೋಡ್ಕೊಂಡು ಕಾಲ ಕಳಿಬಾರ್ದು. ಆಮೇಲೆ ಆಮೇಲೆ ಆರ್ಕಿಟೆಕ್ಟ್ ಆಗಬೇಕು ಅಂತ ಬಂದು ಕೇಟಾಗಿರೋ ಟಿವಿ ಒರೆಸ್ತಾ ನಿಂತಿದ್ದಾರೆ. ಸರ್ ಏನಂದ್ರೆ ಅಯ್ಯೋ ಕೇಳಿಸ್ಬಿಡ್ತಾ. ಇನ್ನೊಂದ್ಸಲ ಹೇಳಿ. ಏನು ನಾನು ಕರೆಕ್ಟಾಗಿ ಹೇಳ್ತೀನಿ ತಾನೆ. ನೀವು ಬೆಂಗಳೂರಿಗೆ ಬಂದಿದ್ಯಾಕೆ? ಇಲ್ಲಿ ಮಾಡ್ತಿರೋದು ಏನು? ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ನಂಗೆ ಸರ್ಟಿಫಿಕೇಟ್ ಬೇಕು ತಾನೆ. ಅಲ್ಲಿವರೆಗೂ ಸುಮ್ಮನೆ ಕೂತಿರೋ ಬದಲು ಮನೇಲಾದ್ರೂ ಕೆಲಸ ಮಾಡ್ತಿದ್ದೀನಿ. ನಿಮ್ ತರ 3 ಹೊತ್ತು ಉಣ್ಕೊಂಡು ತಿನ್ಕೊಂಡು ಬಿತ್ಕೊಂಡಿಲ್ಲ, ಸರಿನಾ? ಆಯ್ತು, ಸರ್ಟಿಫಿಕೇಟ್ ಬೇಕು ಅಂದರೆ ಅಪ್ಲೈ ಮಾಡಬೇಕು. ನಾನು ಅವತ್ತೇ ಹೇಳಿದ್ದೀನಿ ತಾನೆ. ಅದು ಬಿಟ್ಟು ಗೋಡೆ ಬಾಗಿಲು ಕಿಟಕಿ ಧೂಳು ಹೊಡಿಯೋದು, ಟಿವಿ ಒರೆಸೋದು, ಮ್ಯಾಟ್ರಿಮೋನಿಯಲ್ಲಿ ಹುಡುಗಿ ನೋಡೋದು ಮಾಡಿದ್ರೆ ಅಂದ್ರೆ ಇವಾಗ ನಾನು ಮಾಡ್ತಿರೋದೆಲ್ಲ ತಪ್ಪು ಅಂತಿದ್ದೀರಾ? ಅಯ್ಯೋ, ನಾನು ಹಾಗೆಲ್ಲ ಹೇಳ್ತಿರೋದು. ಯಾಕೆ ನನ್ನ ಮಾತು ಯಾವಾಗಲೂ ನಿಮಗೆ ನೆಗೆಟಿವ್ ಆಗೇ ಕೇಳಿಸುತ್ತೆ? ನಾನು ಹೇಳೋದನ್ನ ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಳ್ಳಿ. ಬಂದಾಗಿಂದ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಬಿಡಿ. ಗೊತ್ತಾಗ್ತಾ ಇದೆ. ನಿಮ್ಮ ಡ್ರೀಮ್ ಬಗ್ಗೆ ನನಗಿರೋಷ್ಟು ಕನಸನ್ನು ನಿಮಗೆ ಇಲ್ಲ. ಯಾರು ಹೇಳಿದ್ದು ಹಾಗಂತ? ನಾನು ಆಲ್ರೆಡಿ ನನ್ನ ಫ್ರೆಂಡ್ ಹತ್ರ ಮಾತಾಡಿಟ್ಟಿದ್ದೀನಿ. ಅವಳು ನಂಗೆ ಸಿಗಕ್ಕೆ ಹೇಳಿದಾಳೆ. ನಾಳೆ ಬೆಳಗ್ಗೆ ನಾನು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಕಾಲೇಜ್ಗೆ ಹೋಗಿ ಪ್ರಿನ್ಸಿಪಲ್ನ ಮೀಟ್ ಮಾಡಿ ಸರ್ಟಿಫಿಕೇಟ್ ಅಪ್ಲೈ ಮಾಡಿ ಬರ್ತೀನಿ. ಗುಡ್ ಸೂಪರ್. ನಾಳೆ ಬೆಳಿಗ್ಗೆ ಎಷ್ಟೊತ್ತು ಕೊಡೋಣ? ಕಾರ್ಗೆ ಹೇಳ್ಬಿಡ್ತೀನಿ. ಎಂತ ಪ್ಲಾನ್ ಮಾಡಿದ್ದೀರಾ? ಬೆಳಿಗ್ಗೆ ಬೇಗ ಹೊರಟ್ಬಿಡೋಣ. ಕ್ಲೈಮೇಟ್ ಸಖತ್ತಾಗಿರುತ್ತೆ. ನಾನು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಆರಾಮಾಗಿ ಡ್ರೈವ್ ಮಾಡ್ತಾ ಇರ್ತೀನಿ. ನೀವು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನೀವು ಕೂಡ ಒಂದ್ ನಿಮಿಷ, ನೀವು ಬನ್ನಿ ಅಂತ ಯಾರು ಹೇಳಿದ್ದು? ಮತ್ತೇನು ಮೈನ್ ಕರ್ಕೊಂಡು ಹೋಗ್ತೀರಾ? ಇಲ್ಲ, ಒಬ್ಳೆ ಹೋಗ್ತೀನಿ. ಏಯ್, ಏನು ಒಬ್ಳೆ ಹೋಗ್ತೀನಿ ಅಂತ ಇದ್ದೀರಾ? ಲಾಸ್ಟ್ ಟೈಮ್ ನೀವು ಹೋದಾಗ ನಿಮ್ಮ ಮನೇಲಿ ಏನಾಯ್ತು ಅಂತ ಗೊತ್ತಲ್ವಾ? ಆಗ ನಾನು ನಮ್ಮ ಮನೆಯವ್ರನ್ನ ನಂಬಿಟ್ಟು ಹೋಗಿದ್ದು. ಈ ಸಲ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ. ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ಕೋತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆಗಂತ ನಿಮ್ಮೊಬ್ರನ್ನೇ ಕಳ್ಸೋಕ್ಕಾಗತ್ತಾ? ಅದೆಲ್ಲ ಸಾಧ್ಯ ಇಲ್ಲ, ತಿಳ್ಕೊಳ್ಳಿ. ನನಗೆ ಆರ್ಡರ್ ಮಾಡಕ್ಕೆ ನೀವು ಯಾರು? ಇಷ್ಟಕ್ಕೂ ನಿಮ್ಮ ಪರ್ಮಿಷನ್ ಯಾರು ಕೇಳಿದ್ರು? ನಾನು ನಿಮ್ಮ ಗಂಡ ರೀ. ಹಾ, ಏನ? ಗಾಡಿ ಗಾಡಿ ನಾನು ನಿಮ್ಮ ಗಾಡಿ ಅಂತಂದೆ. ನಾನು ನಂಬಿತಾನೆ ನೀವು ಗಾಡಿ ಹತ್ತಿ ಇಲ್ಲಿವರೆಗೂ ಬಂದಿದ್ದು, ಅದಕ್ಕೆ ಹೇಳ್ದೆ. ನಿಮ್ಮ ನಂಬಿ ಅಲ್ಲಪ್ಪ ನಾನು ಬಂದಿದ್ದು. ನಾನು ಬೆಂಗಳೂರಿಗೆ ಬರೋದಕ್ಕೆ ನೀವು ನಂಗೆ ಹೆಲ್ಪ್ ಮಾಡಿದ್ರಿ ಅಷ್ಟೇ. ಹಾಗಂತ ಲೈಫ್ ಲಾಂಗ್ ನಿಮ್ಮ ಗಾಡಿಲೇ ಕೂತ್ಕೊಂಡು ತಿರ್ಗಾಡ್ಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ನೀವು ಈ ಮನೇಲಿ ಇರ್ತೀರಾ ಅಂದ್ರೆ ನಾನು ನಿಮಗೆ ಬಾಡಿ ಗಾರ್ಡ್ ಆಗಿ ಸಪೋರ್ಟ್ ಆಗಿರ್ಬೇಕು ಅನ್ನೋದನ್ನ ಮರಿಬೇಡಿ. ಮನೇಲಿ ಇರ್ತೀನಿ ಅಂದ್ಕೂಡ್ಲೆ ಅಧಿಕಾರ ಚಲಾಯಿಸಕ್ಕೆ ಶುರು ಮಾಡ್ಬಿಟ್ರಿ ಅಲ್ಲ? ಮತ್ತೆ ನಾನು ನನ್ನ ಪ್ರಾಣನ ಲೆಕ್ಕಿಸ್ತಾ ನಿಮಗೆ ಮಾಡಿರೋ ಸಹಾಯನ ನೀವು ಕಾಲ್ ಕಸದ ಥರ ಇನ್ಸಲ್ಟ್ ಮಾಡಿ ಮಾತಾಡಿದ್ರೆ ಕೋಪ ಬರಲ್ವಾ? ಮಾಡ್ಕೊಳ್ಳಿ, ಯಾರು ಬೇಡ ಅಂದ್ರು. ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಈ ಮನೇಲಿರೋದು ಮುತ್ತು ಅಣ್ಣ ಮೈ ಕಂಟಿಗೋಸ್ಕರ. ಹೌದೌದು, ಅವರೇ ನೋಡಿ ಚೇಸಿಂಗು ಫೈಟಿಂಗ್ ಎಲ್ಲ ಮಾಡಿ ಇಲ್ಲಿವರೆಗೂ ನಿಮ್ಮನ್ನ ಕರ್ಕೊಂಡು ಬಂದಿರೋದು. ಮಾತೆತ್ತಿದ್ರೆ ಚೇಸಿಂಗು ಫೈಟಿಂಗು ಅಂತ ಹೇಳ್ತಾ ಇರಬೇಡಿ. ಯಾರು ಗೊತ್ತು, ಅದ್ರಲ್ಲೂ ನೀವು ಎಷ್ಟೆಲ್ಲ ಡ್ರಾಮಾ ಮಾಡಿ ನನ್ನ ಇಲ್ಲಿ ಕರ್ಕೊಂಡು ಬಂದ್ರೋ ಏನೋ. ಇಲ್ಲಿಗೆ ಬಂದ್ಮೇಲೆ ತಾನೆ ನೀವು ಹೇಳಿರೋ ಸುಳ್ಳುಗಳು, ನೀವು ಆಡಿರೋ ನಾಟಕಗಳೆಲ್ಲ ಒಂದೊಂದಾಗಿ ನಂಗೆ ಗೊತ್ತಾಗ್ತಿರೋದು. ಏಯ್, ನೀವು ಮಾತಾಡ್ತಿರೋದು ನಿಮಗೆ ಸರಿ ಅನಿಸ್ತಿದ್ಯಾ? ಸೇಫಾಗಿ ಕರ್ಕೊಂಡ್ ಬಂದಿರೋ ನನ್ನನ್ನೇ ವಿಲನ್ ಆಗಿ ಮಾಡ್ಬಿಟ್ರಲ್ರಿ. ನೋಡಿ, ನಿಮ್ಮ ಜೊತೆ ವಾದ ಮಾಡೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. ನಾಳೆ ನಾನು ಒಬ್ಳೆ ಹೋಗ್ತಾ ಇದ್ದೀನಿ. ಅವತ್ತೇ ನಾನು ನಿಮ್ಗೆ ವಾರ್ನ್ ಮಾಡಿದ್ದೀನಿ, ನನ್ನ ಕೆಲಸದ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ. ಮತ್ತೆ ನಾಳೆ ಏನಾದರೂ ಡ್ರಾಮಾ ಮಾಡಿದ್ ಗೊತ್ತಾದ್ರೆ ಸರಿ ಇರಲ್ಲ.
ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆ ಗಾಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಹೈಯ ಒಬ್ರು ಚಿಕ್ಕಮಂಗ್ಳೂರ್ ಹೋಗ್ತೀರಾ? ಗಲ್ಲಿ ಗಲ್ಲಿ ತಿರ್ಗೋ ಡ್ರೈವರ್ ಹತ್ರ ಗಾಂಚಲಿ ಹೆಂಗ್ ರೂಟ್ ಚೇಂಜ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಅಣ್ಣ, ನಾಳೆ ಚಂದನ್ ಅವರು ಚಿಕ್ಕಮಂಗ್ಳೂರ್ ಕಾಲೇಜ್ಗೆ ಹೋಗ್ಬೇಕಂತ. ಹಾ ಅಣ್ಣ, ನಾನು ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದಾ, ಸರಿಮ್ಮ. ಮೈ, ನಾಳೆ ಅದಕ್ಕೆ ಜೊತೆ ಹೋಗಿ ಬಂದ್ಬಿಡು. ಅಯ್ಯೋ ಅಣ್ಣ, ನಾಳೆ ನಂಗೆ ಎಕ್ಸಾಮ್ ಇದೆ. ಪರವಾಗಿಲ್ಲ ಮಯ್ಯೆ, ನನಗೇನು ತೊಂದರೆ ಇಲ್ಲ ಅಣ್ಣ, ನಾನು ಹೋಗಿ ಬರ್ತೀನಿ. ಏನ್ ಬೇಕಾಗಿಲ್ಲ. ನಾನು ಒಬ್ಳೆ ಹೋಗಿ ಬರ್ತೀನಿ. ಅದು ಹೇಗಾಗತ್ತಮ್ಮ? ಹೋದ್ ಸರಿ ಮೈ ಜೊತೆಲಿದ್ದ, ಯಾರಾದ್ರೂ ಜೊತೆಗೆ ಹೋದ್ರೆ ತಾನೆ ಸೇಫು. ಹೌದೌದೌದು, ಇನ್ನೊಂದ್ಸಲ ಹೇಳೋಣ. ನಾನು ಹೇಳಿದ್ರೆ ಕೇಳೋದೇ ಇಲ್ಲ ಅಂತಾರೆ. ಅಣ್ಣ ಹೇಳ್ದೆ ತಾನೆ, ಜೊತೆಲಿ ನಾನು ಬರ್ತೀನಿ, ಹೋಗಿ ಬರೋಣ. ಅದು ಅಣ್ಣ, ನಾಳೆ ನನ್ನ ಫ್ರೆಂಡ್ ಕಾರುಣ್ಯ ಬರ್ತಾ ಇದ್ದಾಳೆ. ನಾವಿಬ್ರು ಒಟ್ಟಿಗೆನೆ ಹೋಗಿ ಬರ್ತೀವಿ. ಏನೂ ತೊಂದರೆ ಆಗಲ್ಲ ಅಣ್ಣ. ಕಾಲೇಜ್ಗೆ ಅಲ್ವಾ ಹೋಗ್ತಿರೋದು. ನೋಡಿ, ಜೊತೆಲಿ ಯಾರೇ ಬಂದ್ರು ಮನೆಯವ್ರಿದ್ದಾಗ ಆಗಲ್ಲ. ಕಾರಲ್ಲಿ ಕರ್ಕೊಂಡೋಗಿ ಕಾರಲ್ಲಿ ಕರ್ಕೊಂಡ್ಬಿಡ್ತೀನಿ, ನೀವು ಸುಮ್ಮನೆ ಹಠ ಮಾಡ್ಬಿಡಿ. ನೋಡಿ, ನಾನು ಯಾವ್ದೋ ಜಾತ್ರೆ ತಪ್ಪಿಸ್ಕೊಳ್ಳೋ ಚಿಕ್ಕ ಮಗು ಅಲ್ಲ. ನೀವು ಸುಮ್ಮನೆ ನನ್ನ ಜೊತೆ ಅಲ್ಲಿಗೆ ಬಂದು ನಂಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ನನ್ನ ಕೆಲಸ ಹಾಳು ಮಾಡೋದು ಬೇಡ. ಅಲ್ಲ ರೀ, ನಾನು ನಿಮ್ ಒಳ್ಳೇದಕ್ಕೆ ತಾನೇ ಹೇಳಿದ್ದು. ಎಲ್ಲ ವಿಷಯದಲ್ಲೂ ನೀವು ಯಾಕೆ ಹೀಗೆ? ನಂಗೆ ನಿಮ್ ಹೆಲ್ಪ್ ಬೇಡ, ನಾನು ನೋಡ್ಕೋತೀನಿ, ಸರಿನಾ? ಹೋಗ್ಲಿ ಬಿಡಮ್ಮ, ಅವನ್ ಬೇಡ, ನಾನೇ ನಿನ್ ಜೊತೆ ಬರ್ತೀನಿ. ಅಯ್ಯೋ ಅಣ್ಣ, ಸುಮ್ಮನೆ ನಿಮಗೆ ಯಾಕೆ ತೊಂದರೆ? ಆರಾಮಾಗಿ ನಾನು ಬಸ್ಸಲ್ಲಿ ಹೋಗಿ ಬರ್ತೀನಿ. ಅಲ್ಲಿ ನನ್ನ ಫ್ರೆಂಡು ಬರ್ತಾಳೆ, ನಾವಿಬ್ರು ಒಟ್ಟಿಗೆನೆ ಇರ್ತೀವಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನು ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ ತಕ್ಷಣ ಹೊರಟ್ಬಿಡ್ತೀನಿ. ಸಂಜೆ ಆಗೋಷ್ಟರಲ್ಲಿ ಮನೇಲಿ ಇರ್ತೀನಿ, ಸರಿನಾ? ಅಲ್ಲಮ್ಮ, ಆದ್ರೂ ನೀನ್ ಒಬ್ಬಳೇ ಹೋಗೋದು ಅಂದ್ರೆ? ನಮ್ಮನೇಲೂ ಹೀಗೆ ಎಲ್ಲೂ ಹೋಗಕ್ ಬಿಡದೆ 4 ಗೋಡೆ ಮಧ್ಯೆ ಕೂಡ ಹಾಕ್ತಿದ್ರು. ಅಣ್ಣ, ಇಲ್ಲಿ ನೀವು ಯಾವಾಗ್ಲೂ ಒಬ್ರು ಜೊತೆಲಿ ಬರ್ಲೇಬೇಕು, ಪ್ರತಿ ಸಲ ಪರ್ಮಿಷನ್ ತಗೊಂಡೇ ಹೋಗ್ಬೇಕು ಅಂದ್ರೆ ಹೇಗಣ್ಣ? ಈ ತರ ಇದ್ರೆ ಹೆಣ್ಮಕ್ಳಿಗೆ ಧೈರ್ಯ ಹೇಗ್ ಬರತ್ ಹೇಳಿ? ಹೆಣ್ಮಕ್ಳನ್ನ ಮನೇಲಿ ಸ್ಟ್ರಿಕ್ಟಾಗಿ ಬೆಳೆಸೋದು ಅವ್ರ ಜಾಲಿ ಲೈಫ್ನ ಕಿತ್ಕೋಬೇಕು ಅಂತಲ್ಲ. ಅವ್ರ ಜೀವನ ಸೂತ್ರ ಇಲ್ದಿರೋ ಗಾಳಿ ಪಡತರ ಮರಕ್ ಸಿಗಾಕೊಳ್ದೆ ಇರ್ಲಿ ಅಂತ. ಶಾಬಾಷ್ ಮಗನೇ, ಅಪ್ಪನ್ ಗುಟ್ಟಿದ ಮಾತಾಡ್ದೆ. ಅದೆಲ್ಲ ನಿಮ್ಮಿಂದ ನಾನು ಕಲ್ತ್ಕೋಬೇಕಾಗಿಲ್ಲ. ಎಲ್ಲಿ ಹೇಗಿರ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಲ್ಲಮ್ಮ, ಅವ್ರು ಹೇಳಿದ್ ನಿಜಾನೇ ಅಲ್ವಾ? ಧೈರ್ಯ ಭಯ ಅನ್ನೋ ಪ್ರಶ್ನೆ ಅಲ್ಲ, ಆದ್ರೂ ಇವತ್ತಿನ ಪರಿಸ್ಥಿತಿಲಿ ನಾನು ಎಲ್ಲಣ್ಣ ಒಬ್ಳೆ ಹೋಗ್ತಿದ್ದೀನಿ. ನನ್ನ ಫ್ರೆಂಡು ನನ್ನ ಜೊತೆ ಬರ್ತಿದ್ದಾಳೆ ಅಂತ ಹೇಳ್ದೆ ಅಲ್ವಾ? ಅವ್ರು ಬಂದ್ಬಿಟ್ರ ಗಾರ್ಡ್ ತರ ನಿಮ್ ಜೊತೆನೇ ಇರ್ತಾರ? ಸರಿ ಸರಿಮ್ಮ, ನೀನ್ ಹುಷಾರಾಗಿ ಹೋಗ್ಬಾ. ಥ್ಯಾಂಕ್ಸ್ ಅಣ್ಣ. ಅಣ್ಣ, ಏನಣ್ಣ ನೀನು? ಲವ್, ಫೋನ್ ಇದೆ ಅಲ್ವೇನೋ, ಏನಾಯ್ತು ಕಾಲ್ ಮಾಡ್ತಾಳೆ. ಚಂದನ ಏನು ಗೊತ್ತಿಲ್ದಿರೋ ಹುಡುಗಿ ಅಲ್ಲ, ನಿನಗಿಂತ ಬುದ್ಧಿವಂತೆ, ಸರಿನಾ? ಥ್ಯಾಂಕ್ಸ್ ಅಣ್ಣ. ಅದಕ್ಕೆ ಏನೇ ಇದ್ರೂ ಮುತ್ತಣ್ಣಂಗೆ ಕಾಲ್ ಮಾಡಿ, ಇಲ್ಲ ಅಂದ್ರೆ ನನಗೆ ಕಾಲ್ ಮಾಡಿ. ಹ್ಮ್. ಮೈ
ಅದಕ್ಕೆ ಸಾರಿ, ಅದಕ್ಕೆ ಎಕ್ಸಾಮ್ ಇತ್ತು, ಅದಕ್ಕೆ ಬರೋದಕ್ಕಾಗ್ತಿಲ್ಲ. ಪರವಾಗಿಲ್ಲ ಮೈ, ನೀನ್ ಎಕ್ಸಾಮ್ ಚೆನ್ನಾಗಿ ಮಾಡು. ಆಲ್ ದಿ ಬೆಸ್ಟ್. ನೋಡಿ, ಒಬ್ಬರೇ ಹೋಗ್ತಿದ್ದೀರಾ, ಇನ್ನೊಂದ್ಸಲ ಯೋಚನೆ ಮಾಡಿ. ಅಯ್ಯೋ, ನಿಮ್ಮಂತವ್ರ ಜೊತೆನೆ ಒಬ್ಳೆ ಬೆಂಗಳೂರಿಗೆ ಬಂದಿದ್ದೀನಿ. ನಿನ್ ಬಸ್ಸಲ್ಲಿ ಓಡಾಡಕ್ಕೆಲ್ಲ ಏನ್ ಭಯ? ಹೊಟ್ಟೆ ತುಂಬಿದ್ಮೇಲೆ ರಟ್ಟೆ ಮುರಿದ್ರು ಅಂತಾರಲ್ಲ, ಇದಕ್ಕೆ ನೋಡಿ. ನೀನ್ ತಗೊಳಮ್ಮ, ಇದನ್ನ ಒಳಗೆ ಇಟ್ಕೊ. ಇದೇನಣ್ಣ, ನಾನೇನ್ ಸ್ಕೂಲ್ ಟ್ರಿಪ್ಗೆ ಹೋಗ್ತಿದ್ದೀನಿ, ಇದನ್ನೆಲ್ಲ ಕೊಡ್ತಿದ್ದೀರಲ್ಲ. ಅಷ್ಟು ದೂರ ಪ್ರವಾಸ ಮಾಡ್ತಿದ್ಯಲ್ಲ, ಮಧ್ಯದಲ್ಲಿ ಹಸುವಾದ್ರೆ ಬೇಕಾಗತ್ತಮ್ಮ. ತಗೋ, ಒಳಗೆ ಇಟ್ಕೊ. ಸರಿ, ಕೊಟ್ಟೆ. ಫೋನ್ ಮಾಡೋದಕ್ಕೆ ಮೊಬೈಲಲ್ಲಿ ಚಾರ್ಜ್ ಇದೆ ಅಲ್ವಾ? ಹ್ಞೂ ಅಣ್ಣ, ನಾನು ಹುಷಾರಾಗಿ ಹೋಗಿ ಹುಷಾರಾಗಿ ವಾಪಸ್ ಬರ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಸರಿನಾ? ಸರಿ. ಸರಿ, ಹೋಗಿ ಬರ್ಲಾ? ಬಾ. ಕಾರ್ಗೆ ಯಾರು ಹೇಳಿದ್ದು? ನೀನಾ ರೀ? ನಾನೇ ಅಣ್ಣ. ಅಂತೂ ಏನೋ ಒಂದು ಪ್ಲಾನ್ ಮಾಡೇ ಬಿಟ್ಟ ಅಲ್ಲ. ರೈಲ್ ಹತ್ಸೋದು, ಈ ಕಾರ್ ಹತ್ಸೋದು ಇವೆಲ್ಲ ಹೇಳ್ಕೊಡ್ಬೇಕಾ? ಅಲ್ಲ, ಸುಮ್ಮನೆ ಕಾರ್ ಯಾಕೆ? ನಾನು ಬಸ್ಸಲ್ಲೇ ಹೋಗಿ ಬರ್ತಿರ್ಲಿಲ್ವಾ? ಇಲ್ಲ, ನೀವು ಬಸ್ಸಲ್ಲೆಲ್ಲ ಹೋಗೋದು ನನ್ಗೆ ಯಾಕೋ ಸರಿ ಅನ್ಸ್ಲಿಲ್ಲ, ಅದಕ್ಕೆ. ಹೌದಮ್ಮ, ನೀನು ಕಾರಲ್ಲಿ ಹೋಗಿ ಬಂದ್ರೇನೆ ನಮ್ಮೆಲ್ರಿಗೂ ನೆಮ್ಮದಿ. ನೋಡ, ಹುಷಾರಾಗಿ ಕರ್ಕೊಂಡೋಗು. ಆಮೇಲೆ ಯಾವುದೇ ಕಾರಣಕ್ಕೂ ಈ ಕಾರ್ ನಿಂದು ಅಂತ ಗೊತ್ತಾಗ್ಬಾರ್ದು. ನಂದೇ ಟ್ರಾವೆಲ್ ಏಜೆನ್ಸಿದು ಅಂತ ಮೈಂಟೈನ್ ಮಾಡಬೇಕು. ಸರಿ ಸರಿ, ಡೀಸೆಲಿಗೆ ಕಾಸು ಕೊಡು. ನಾನು ಎಲ್ಲೋ ಓಡೋಗ್ತೀನಿ, ಇವಾಗ ಹೋಗೋದಕ್ಕಿದೆ ತಾನೆ. ನೀನು ಚಿಕ್ಕಮಗಳೂರು ರೀಚ್ ಆಗೋ ಅಷ್ಟರಲ್ಲಿ ನಿನ್ನ ಅಕೌಂಟಿಗೆ ದುಡ್ಡು ಹಾಕಿರ್ತೀನಿ. ಸರಿ ಆಯ್ತು. ಹುಷಾರಮ್ಮ. ಬಾಯ್ ಅದಕ್ಕೆ, ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ ಅದಕ್ಕೆ. ಥ್ಯಾಂಕ್ಸ್, ಹೋಗಿ ಬರ್ತೀನಿ. ಬಾಯ್. ನಮ್ಮದೇ ಕಾರು, ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸಿದ್ದೀನಿ. ಆರಾಮಾಗಿ AC ಹಾಕೊಂಡೇ ಹೋಗಿ ಬನ್ನಿ. ಸರಿ, ಥ್ಯಾಂಕ್ಸ್. ಬಾಯ್. ಏನಾದರೂ ಇದ್ರೆ ಕಾಲ್ ಮಾಡಿ. ಹಾಂ, ಓಕೆ ಸರ್. ಪ್ಲೀಸ್, ನಾನು ಕಾಲ್ ಮಾಡ್ತೀನಿ, ಪಿಕ್ ಮಾಡಿ. ಆಮೇಲೆ ಚಿಕ್ಕಮಗಳೂರು ಹೋಗ್ತಿದ್ದಾಗೆ ನಿಮ್ಮ ಅಪ್ಪ ಅಮ್ಮ ನೆನಪಾಗಿ ಮನೆಗೆಲ್ಲ ಹೋಗಲ್ಲ ಅಲ್ವಾ? ಅಣ್ಣ, ನೀವು ಹೊರಡಿ, ನಾನು ಬೇಗ ಕಾಲೇಜ್ಗೆ ಹೋಗ್ಬೇಕು. ಅದು ಅರೇ, ದೇವ್ರೆ, ಯಾವ ಅಡೆತಡೆನೂ ಇಲ್ಲದೆ ಹೋದ ಕೆಲಸ ಅನ್ಕೊಂಡಂಗೆ ಮುಗಿಸ್ಕೊಂಡು ವಾಪಸ್ ಬಂದ್ರೆ ಸಾಕಪ್ಪ. ಹಲೋ, ಹೇಳೆ ಕಾರುಣ್ಯ. ಹೊರಟಿದ್ಯಾ? ಹ್ಞೂ ಕಣೆ, 10 ನಿಮಿಷ ಆಯ್ತಷ್ಟೇ. ನೀನೆಲ್ಲಿದ್ಯಾ? ಕಾಲೇಜ್ಗೆ ಹೋದ್ಯಾ? ಏನಾದರೂ ವಿಚಾರಿಸ್ದ್ಯಾ? ಪ್ರಿನ್ಸಿಪಲ್ ಏನು ಹೇಳಿದ್ರು? ನೀನ್ ಅದ್ರ ಬಗ್ಗೆ ಏನೂ ಟೆನ್ಷನ್ ಆಗ್ಬೇಡ. ಬಂದ ತಕ್ಷಣ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋಣ. ನೀನ್ ಆರಾಮಾಗಿ ಬಾ. ತುಂಬಾ ಥ್ಯಾಂಕ್ಸ್ ಕಾರು. ನೀನಿಲ್ಲ ಅಂದಿದ್ರೆ ಯಾರು ಹೆಲ್ಪ್ ಮಾಡ್ತಿದ್ರು ಗೊತ್ತಿಲ್ಲ. ಇರ್ಲಿ ಬಿಡೆ, ನೀನ್ ನನ್ನ ಕಾಲೇಜಲ್ಲಿ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ಯಾ. ಅಂದಂಗೆ ನಿನ್ ಮ್ಯಾರೇಜ್ ಲೈಫ್ ಹೇಗಿದೆ? ಕಾಲೇಜಲ್ಲೇ ನಾನು ನಿನ್ ಬೆಸ್ಟ್ ಫ್ರೆಂಡು, ಆದ್ರೂ ನೀನು ಯಾರನ್ನ ಲವ್ ಮಾಡ್ತಿದ್ಯಾ ಅಂತ ನನ್ಗೊಂದ್ ಮಾತು ಹೇಳಿಲ್ವಲ್ಲ. ಪರವಾಗಿಲ್ಲ, ಇವಾಗ ನಿನ್ ಲವ್ ಸ್ಟೋರಿ ಹೇಳು. ಯಾರ ಹೀರೋ? ಫೋಟೋ ಕಳಿಸ್ತೀಯಾ? ಪ್ಲೀಸ್ ಕಾರು, ಇವಾಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ಬಂದ್ಬಿಟ್ಟು ಎಲ್ಲ ಹೇಳ್ತೀನಿ. ಹಲೋ 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 ಚಂದು, ಏನಾಯ್ತು? ಆಮೇಲೆ ಮಾಡ್ತೀನಿ ಕಣೆ. ಹಾ, ಸರಿ ಸರಿ ಆಯ್ತು, ಮಾಡು. ಹಬ್ಬ. ಏನ್ ನಟರಾಜಣ್ಣ, ನಿಮ್ ಮನೆಗೆ ಹೋಗಿದ್ದೆ, ನೀವು ಕಾಣಿಸ್ಲೇ ಇಲ್ಲ ಅಲ್ಲಿ. ಏಯ್, ನಾನು ಇಲ್ಲಿರ್ಬೇಕಾದ್ರೆ ಅಲ್ಲಿ ಹೇಗೋ ಕಾಣಿಸ್ತೀನಿ. ಅಂದಾಗೆ ನೀವೆಲ್ಲಿಗೆ ಬರ್ತಿದ್ದೀರಾ ನಟರಾಜಣ್ಣ? ಸುಡ್ಗಾಡ್ಗೆ ಬರ್ತೀಯಾ? ಏಯ್, ಏನೋ ಮಖ ನೋಡ್ತಿದ್ಯಾ? ಸ್ಟಾರ್ಟ್ ಮಾಡಿ ಗಾಡಿನ.
ಅಲ್ಲ ಅಂಕಲ್ ನೀವೆಲ್ಲಿಗೆ? ಏಯ್ ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದೀಯ ನೀನು? ಕೀಪ್ ಲೆಫ್ಟ್ ರೈಟ್ ಗೊತ್ತಿಲ್ವಾ ನಿಂಗೆ? ಮಧ್ಯದಲ್ಲೇ ಹೋಗ್ತಾ ಇದೀಯಾ? ಏಯ್ ಮುಂದೆ ನೋಡು, ಹಂಪ್ ಬಂತು, ಬ್ರೇಕ್ ಹಾಕು. ಅದೆಂಗೋ ಗಾಡಿ ಓಡಿಸ್ತಾ ಇರೋದು ನೀನ? ಹೋಗಲ್ ಮುಂದೆ ಹೋಗ್ತಾವನಲ್ಲ, ಸೀದಾ ಹೋಗ ಅವ್ನು ಗುದ್ಬಿಡು. ಲೈ ರೈಟ್ಗೆ ಅಷ್ಟೊಂದು ಜಾಗ ಇದೆ, ಕಾಣಿಸ್ತಾ ಇಲ್ವೇನೋ? ನೀವ್ ಎಲ್ಲಿಗೆ ಹೋಗ್ಬೇಕು? ನಿನ್ಗೆ ಮ್ಯಾರೇಜ್ ಆಗಿದ್ಯೇನೋ? ಇದು ಒಳ್ಳೆ ಸರಿ ಆಯ್ತು ನೋಡು, ಇನ್ನ ಆಗಿಲ್ಲ ಕಣಣ್ಣ. ನೆಟ್ಟಗ್ ಗಾಡಿ ಓಡ್ಸಕ್ಕೆ ಬರಲ್ಲ, ಅದೆಂಗೋ ಮ್ಯಾರೇಜ್ ಆಗ್ಬಿಡುತ್ತೆ. ನಿಮ್ಗೆಲ್ಲ ಅದ್ ಯಾವ ಒಂದ್ ಲೈಸೆನ್ಸ್ ಕೊಟ್ನೋ ಏನೋ. ನಾನ್ ನಿಮ್ನೆ ಕೇಳ್ತಿರೋದು, ನೀವ್ ಎಲ್ಲಿಗೆ ಹೋಗ್ತಿದ್ದೀರಾ? ಅಯ್ಯೋ ಕೇಳಿದ್ದೀನಿ, ಎಷ್ಟ್ ಸಲ ಅಮ್ಮ ಕೇಳ್ತೀಯಾ? ಬದುಕು ಜಟಕ ಬಂಡಿ, ಇದು ವಿಧಿಯೋ ಅಡಿಸುವ ಬಂಡಿ ಹಾಡ್ ಕೇಳಿದ್ವಿ ನಮ್ಮ ಅಣ್ಣ ಅವ್ರದ್ದು. ಗಾಡಿ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ತಾ ಇರೋದು. ನಿನ್ಗೆ ಯಾಕಮ್ಮ ಚಿಂತೆ? ಸುಮ್ಮನೆ ಕೂತ್ಕೋ.